ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದಲ್ಲಿ ಯೋಬನ ಗ್ರಂಥ 9ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. ಆದರೆ ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರುವುದು ಹೇಗೆ? ಮನುಷ್ಯನು ದಾರಿ ತಪ್ಪಿದವನು ಹೋಗಿದ್ದಾನೆ, ಒಬ್ಬನಾದರೂ ಇಲ್ಲ, ನೀತಿವಂತನು ಇಲ್ಲವೇ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಸ್ವಇಚ್ಛೆ ಮನಸ್ಸಿಗೆ ಅನುಸಾರವಾಗಿ ನಡೆದುಕೊಂಡು ದೇವರ ಚಿತ್ತದಿಂದ ದಾರಿ ತಪ್ಪಿ ತೊಳಲುವಂತಹ ಕುರಿಗಳ ಹಾಗಿದ್ದಾರೆ ಎಂಬುದಾಗಿ ನಾವು ರೋಮಾಪುರ ಪತ್ರಿಕೆಯಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಗಮನಿಸುತ್ತೇವೆ. ಹೀಗಿರುವಂತಹ ಮನುಷ್ಯನು ತನ್ನ ಸ್ವಂತ ಇಚ್ಛೆ ಮತ್ತು ಅವುಗಳಿಂದ ಪಾಪಗಳನ್ನು ಮಾಡುತ್ತಾ ದೇವರ ಕೋಪಕ್ಕೆ ಗುರಿಯಾಗಿರುವಂತಹ ಮನುಷ್ಯನು ಯೋಬನ ಗ್ರಂಥ 9ನೇ ಅಧ್ಯಾಯದ 2ನೇ ವಚನ ಅನುಸಾರವಾಗಿ ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಲು ಹೇಗೆ ಸಾಧ್ಯ? ದೇವರ ದೃಷ್ಟಿಯಲ್ಲಿ ಮನುಷ್ಯನನ್ನು ಮಾಡೋದಕ್ಕೋಸ್ಕರವಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಆ ಕಲ್ವಾರಿ ಶಿಲುಬೆ ಕಂಬದ ಮೇಲೆ ನಮ್ಮ ಪಾಪದ ಭಾರಗಳನ್ನು ಹೊತ್ತುಕೊಂಡನು. ನಮ್ಮ ಬದಲಾಗಿ ತನ್ನ ಪ್ರಾಣವನ್ನು ಈಡುಕೊಟ್ಟನು. ನಿಷ್ಕಳಂಕ, ನಿರ್ದೋಷ, ನಿಷ್ಪಾಪಿಯಾಗಿರುವಂಥ ಕರ್ತನಾದ ಯೇಸು ಕ್ರಿಸ್ತನು ದೇವರ ಕೋಪವನ್ನು ಶಿಲುಬೆ ಕಂಬದ ಮೇಲೆ ನಮಗೋಸ್ಕರವಾಗಿ ನಮ್ಮ ಬದಲಾಗಿ ಸಹಿಸಿಕೊಂಡನು. ಮತ್ತು ಪಾಪ ವಿಮೋಚನೆ ಮನುಷ್ಯನನ್ನು ನೀತಿವಂತರನ್ನಾಗಿ ಮಾಡೋದಕ್ಕೋಸ್ಕರವಾಗಿ, ದೇವರ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರವಾಗಿ, ಕಟ್ಟಬೇಕಾದ ಬೆಲೆಯನ್ನು ಕಟ್ಟುವುದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಈಡುಕೊಟ್ಟವನಾಗಿ, ತನ್ನ ರಕ್ತವನ್ನು ಸುರಿಸಿ ಸದಾಕಾಲಕ್ಕೆ ನಿಲ್ಲುವಂತೆ ಯಜ್ಞವನ್ನು ಸ್ಥಾಪಿಸುವವನಾಗಿ, ತೀರಿತು ಎಂಬುದಾಗಿ ಹೇಳುವ ಮೂಲಕವಾಗಿ ತನ್ನ ಪ್ರಾಣ ಒಪ್ಪಿಸಿಕೊಟ್ಟನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 30ನೇ ವಚನದಲ್ಲಿ ಓದುತ್ತೇವೆ. ಹಾಗೆ ಯಾರು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತಾರೋ ಅವರು ದೇವರ ದೃಷ್ಟಿಯಲ್ಲಿ ನೀತಿವಂತರೆಂದು ಎಣಿಸಲ್ಪಡುತ್ತಾರೆ ಮತ್ತು ದೇವರ ಮಕ್ಕಳಾಗುತ್ತಾರೆ. ನೀವು ಆತನ ಮೇಲೆ ನಂಬಿಕೆ ಇಟ್ಟು ನೀತಿವಂತರಾಗಬೇಕೆಂಬುದಾಗಿ ಆ ದೇವರಲ್ಲಿ ನಮ್ಮ ಪ್ರಾರ್ಥನೆಯಾಗಿದೆ.